ಒಂದು ಸಿನಿಮಾದಲ್ಲಿ ನೀವು ಸಾಹಿತ್ಯ ಬರೆದ ಮೇಲೆ ಯಾವುದೂ ಶೂಟ್ ಮಾಡಿಲ್ಲ, ಶೂಟ್ ಮಾಡಿದ್ಮೇಲೆಲ್ಲ ಸಾಹಿತ್ಯ ಬರ್ಕೊಂಡಿದ್ದಾರೆ ಅಂತ ಒಂದು ವಿಚಾರ ಇದೆ. ಬಟ್ ನಿಮ್ಗೆ ಅದು ಕಮ್ಯುನಿಕೇಟ್ ಆಗಿತ್ತು, ಆಲ್ರೆಡಿ ಶೂಟ್ ಆಗಿದೆ. ಯಾಕಂದರೆ ಈಯಿಂದ ಬಂದಿರುವಂಥ ತಬಾಹಿ ಸಾಂಗ್ ಇರ್ಬೋದು ಅಥವಾ ನಿಮ್ಮ ಮನಮೋಹಕ ಎಲ್ಲ ಮಾಂಟೇಜ್ ಶಾರ್ಟ್ಸ್ ಎಲ್ಲ ಹೋಗಿರುವಂತಹ ಸಾಂಗ್ಗಳು. ಆ್ಯಕ್ಚುಲಿ ನನಗೆ ಡೆಫಿನೆಟ್ಲಿ ಅದು ಐಡಿಯಾ ಇಲ್ಲ, ಗೊತ್ತಿಲ್ಲ ಏನು ಅಂತ. ಯಾಕಂದರೆ ಅವರು ಹೇಳ್ತಾ ಶೂಟ್ ಆ ಥರದ್ದೇನೂ ಹೇಳಿಲ್ಲ. ಸಿಚುವೇಶನ್ ಹಿಂಗೆ ಇರುತ್ತೆ, ಈ ಥರ ಇರುತ್ತೆ ವಿಜುವಲ್ಸ್ ಅನ್ನೋ ಥರನೇ ಹೇಳಿದ್ರು ಬಿಟ್ಟರೆ ನನಗೆ ಅದು ಶೂಟ್ ಆಗಿದೆಯಾ ಇಲ್ವಾ ಅಂತ ಅದು ಗೊತ್ತಿಲ್ಲ. ಮೇ ಬಿ ನೀವು ಹೇಳ್ದಂಗೆ ಇರ್ಬೋದೇನೋ. ಯಾಕಂದರೆ ನಾನು ಬರೆದಿದ್ದು ಫೆಬ್ರವರಿಯಲ್ಲಿ, ಆವಾಗ ಮಾರ್ಚ್ಗೆ ಸಿನಿಮಾ ರಿಲೀಸ್ಗೆ ಆಗಬೇಕಿತ್ತು. ಸೊ ಪ್ರಾಬಬ್ಲಿ ವಿಜುವಲ್ಸ್ ಎಲ್ಲ ಆಗಿರ್ಬೋದು. ಯಾಕಂದರೆ ಅಷ್ಟು ಗ್ಯಾಪಲ್ಲಿ ಮತ್ತೆ ನಿಮಗೆ ಶೂಟ್ ಮಾಡಿ ಎಡಿಟ್ ಮಾಡಿ DA ಮಾಡಿ ಅದೆಲ್ಲ ಕಷ್ಟ. CG ಇರುತ್ತೆ ತುಂಬ. ಮೇ ಬಿ ಶೂಟ್ ಆಗಿತ್ತು ಅನಿಸುತ್ತೆ. ಸೊ ನಿಮ್ಮ ಜೊತೆ ಏನಾದರೂ ಸಂಗೀತ ನಿರ್ದೇಶಕರು ಕಮ್ಯುನಿಕೇಟ್ ಮಾಡಿದ್ದೀರಾ? ಹಾಡು ಟ್ಯೂನ್ ನಿಮ್ಗೆ ಬಂದಿದೆ, ಲಿರಿಕ್ ನೀವು ಬರೀತಿದ್ದೀರಾ ಅಂದಮೇಲೆ ನಿಮ್ಮ ಒಂದು ರ್ಯಾಪ್ ಬಗ್ಗೆ ಹೇಳೋದಾದರೆ? ಇಲ್ಲ, ಸಂಗೀತ ನಿರ್ದೇಶಕರ ಜೊತೆ ನಾನು ಮಾತಾಡಿಲ್ಲ. ಬಟ್ ಲಾಸ್ಟ್ ಫೈನಲ್ ಒಂದು ಸ್ವಲ್ಪ ಕರೆಕ್ಷನ್ಸ್ ಇದ್ದಾಗ ಅವರ ಮ್ಯಾನೇಜರ್ ಅಂಕಿತ್ ಅಂತ, ಅವ್ರ ಜೊತೆ ತನಿಷ್ಕ್ ಅವರ ಮ್ಯಾನೇಜರ್ ಜೊತೆ ಮಾತಾಡಿದ್ದು ನಾನು. ಅದೊಂದು ಓವರ್ ನೈಟ್ ಕಾಲಲ್ಲೇ ನಾವು ಮತ್ತೆ ಅದನ್ನು ರೆಕಾರ್ಡಿಂಗ್ ಮಾಡಿದ್ವಿ ವಾಟ್ಸಪ್ ಕಾಲಲ್ಲೇ. ಅದು ಬಿಟ್ಟರೆ ಎಲ್ಲ ಸರ್ ಜೊತೆ ಮಾತಾಡಿದ್ದು. ಎಷ್ಟು ಖುಷಿ ಆಗುತ್ತೆ ಸರ್, ಒಂದು ಕಾಂತಾರದ ಒಂದು ಅದ್ಭುತವಾದಂಥ ಒಂದು ಸಾಂಗು ಸಿಂಗಾರ ಸಿರಿಯ ನಂತರ ಈ ರೀತಿಯಾದಂಥ ಅವಕಾಶಗಳು. ಯಾಕಂದರೆ ಈ ಒಂದು ಸಿನಿಮಾ ಕನ್ನಡದಲ್ಲಿ ನೀವು ಸಾಹಿತ್ಯ ಬರೆದಿದ್ರು ಕೂಡ ಟಾಕ್ಸಿಕ್ ಅನ್ನುವಂಥದ್ದು ವಿಶ್ವದಾದ್ಯಂತ ಹೋಗುತ್ತೆ, ನಿಮ್ಮ ಹೆಸರು ಸಿನಿಮಾದಲ್ಲಿ ಇರುತ್ತೆ. ಅತಿ ದೊಡ್ಡ ಒಂದು ಆಶೀರ್ವಾದ ಇದು, ದೇವರ ಆಶೀರ್ವಾದ, ನಮ್ಮ ತಂದೆ ತಾಯಿ ಅವರ ಆಶೀರ್ವಾದ ಅನ್ಬೋದು. ಆ್ಯಂಡ್ ಎಲ್ಲ ನಮ್ಮ ಹಾಡುಗಳನ್ನು ಕೇಳೋರಾಗಿರ್ಬೋದು, ಕನ್ನಡಿಗರ ಆಶೀರ್ವಾದ ಅನ್ಬೋದು. ಅಂದರೆ ಏನೋ ಪ್ರಾಮಾಣಿಕವಾಗಿ ನಾವು ಒಂದು ಮಾಡ್ಕೊಂಡು ಬಂದಾಗ ಅದಕ್ಕೇನೋ ಒಂದಿಷ್ಟು ಜನರು ಕೈ ಹಿಡಿತಾರೆ, ಒಂದಿಷ್ಟು ದೊಡ್ಡ ದೊಡ್ಡ ಅವಕಾಶಗಳು ಸಿಗುತ್ತೆ ಅನ್ನೋದು ತುಂಬ ದೊಡ್ಡ ಬ್ಲೆಸ್ಸಿಂಗ್ ಅದು. ಏನು ಹೇಳಿದ್ರು ಮ್ಯೂಸಿಕ್ ಡೈರೆಕ್ಟರ್ ಆಗಲಿ ಅಥವಾ ಯಶ್ ಅವರಾಗಲಿ, ಸಾಹಿತ್ಯ ಫೈನಲ್ ಆದ ನಂತರ ಹಾಡಿನ ರೆಸ್ಪಾನ್ಸ್ ನಂತರ ಏನು ಹೇಳಿದರು? ಹಾಡಿನ ನೀವು ಬರೆದಿದ್ದ ನಂತರ ಏನು ಹೇಳಿದರು? ಹಾಡಿಗೆ ಸಿಕ್ಕ ಯಶಸ್ಸಿನ ನಂತರ ಏನು ಹೇಳಿದ್ರು? ಅಂದರೆ ಹಾಡು ರಿಲೀಸ್ ಆದಮೇಲೆ ನಾನು ಜಸ್ಟ್ ಮೆಸೇಜ್ ಮಾಡಿದ್ದೆ, ಅಂದರೆ ಈ ಥರ ವಿಜುವಲ್ಸ್ ತುಂಬ ಚೆನ್ನಾಗಿದೆ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ. ಅದು ಕ್ರಿಯೇಟ್ ಮಾಡಿದ್ರು. ಹಾಡು ಬರ್ದಾದಾಗಲೇ ಫಸ್ಟ್ ಪಲ್ಲವಿ ಬರ್ದಾಗಲೇ ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಆ್ಯಂಡ್ ಚರಣ ಎಲ್ಲ ಆದಮೇಲೂ ಕೂಡ ಒಂದು 5-10 ನಿಮಿಷ ಮಾತಾಡೋದು ನನ್ನ ಹತ್ರ. ತುಂಬ ಚೆನ್ನಾಗಿ ಬಂದಿದೆ ಲಿರಿಕ್ಸು, ನೀವು ಹೇಗೆ ಶುರು ಮಾಡಿದ್ರಿ ಏನು ಅಂತ ಒಂದು ಕ್ಯಾಶುವಲ್ ಒಂದು 5-10 ನಿಮಿಷ ಮಾತಾಡೋದು ನನ್ನ ಹತ್ರ. ಅಂದರೆ ಸಾಮಾನ್ಯವಾಗಿ ಸಿನಿಮಾ ಬಗ್ಗೆ, ಟಾಕ್ಸಿಕ್ ಟೀಸರಿಗೆ ಬಿಟ್ಟಿದ್ದೀವಿ, ಏನು ಹೇಳ್ತಿದ್ದಾರೆ ಜನ, ಮತ್ತು ಅವರ ಸಿನಿಮಾಗಳ ಬಗ್ಗೆ ನಾನು ಕಿರಾತಕ ರಾಜ ಅವ್ರಿಗೆ ಆ ಥರದ್ದೆಲ್ಲ ತುಂಬ ಇಷ್ಟ ಸರ್, ಆ ಥರದ ಸಿನಿಮಾಗಳೇ ಅಂತೆಲ್ಲ ಅದ್ರ ಬಗ್ಗೆ ಮಾತಾಡೋದು ತುಂಬ ಕ್ಯಾಶುವಲ್ ಆಗಿ ಮಾತಾಡೋದು ಒಂದು 5-10 ನಿಮಿಷ. ಸೊ ಪ್ರಮೋದ್ ಮರವಂತೆ ಅಪ್ಪ ಹೆಸರಿಟ್ಟು ಪ್ರಮೋದ್ ಆದರೂ ಕೂಡ ಊರು ಮರವಂತೆ ಆದ್ರಿಂದ ಅದು ಜೊತೆಲಿ ಬಂದಿರೋದಕ್ಕೆ ಅದಕ್ಕೊಂದು ಕಾರಣ ಇರುತ್ತೆ. ಸೊ ಅದೇ ರೀತಿ ಮನಮೋಹಕ ಅಂತ ಬರೋದಕ್ಕೆ ಏನು ಕಾರಣ, ಏನು ಮೈಂಡಲ್ಲಿ ಇಟ್ಕೊಂಡು ಬರೆದ್ರಿ? ಅಂದರೆ ಆ ಟೈಮಲ್ಲಿ ಬರೀ ಸಿಚುವೇಶನು ಇದಿತ್ತು. ಬಟ್ ಬರ್ದಾದ್ಮೇಲೆ ಅನಿಸ್ತಿದೆ ಮೇ ಬಿ ಒಂದು ಮನಮೋಹಕವಾದಂಥ ಸಿನಿಮಾ ಬರ್ತಿದೆಯೇನೋ ಅನ್ನೋದೊಂದು ಪ್ಯೂರ್ಲಿ ಸಿಚುವೇಶನ್ಗೆ ಬರ್ತಿರೋದು. ಬಟ್ ಇವಾಗ ನೀವು ಕೇಳಿದಾಗ ಅನಿಸ್ತಿದೆ ನನಗೆ ಮೇ ಬಿ ಒಂದು ಮನಮೋಹಕವಾದಂಥ ಒಂದು ಸಿನಿಮಾ, ಮನಮೋಹಕವಾದಂಥ ಒಬ್ಬ ನಟ, ಎಲ್ಲ ನಟಿಯರು ಮನಮೋಹಕವಾಗಿ ಕಾಣಿಸ್ತಿದ್ದಾರೆ. ಅದು ವಿಜುವಲ್ಸ್ ನೋಡಿದ್ರೆ ನಿಮಗೆ ಪ್ರಾಬಬ್ಲಿ ಕನ್ನಡದಲ್ಲಿ ಬರೋ ಫಸ್ಟು ಪದನೇ ಮನಮೋಹಕ ಅನ್ನೋದು. ಸೊ ಸಾಹಿತ್ಯ ಬರೆದಾಗ ಒಂದು ಖಾಲಿ ಹಾಳೆಯಲ್ಲಿ ಬರೆದಿದ್ರಿ. ಸೊ ಒಂದು ವಿಜುವಲೈಸೇಷನ್ ನೋಡಿದ್ದೀರಾ, ನಿಮಗೆ ಎಷ್ಟು ಖುಷಿ ಕೊಡುತ್ತೆ ಒಬ್ಬ ಸಾಹಿತಿಯಾಗಿ ನಿಮ್ಮ ಹಾಡುಗಳು ಸ್ಕ್ರೀನ್ ಮೇಲೆ ಬಂದಾಗ, ಅದು ಈ ರೀತಿಯಾಗಿ ಮೂಡಿ ಬಂದಾಗ, ಅದ್ಭುತವಾದಂತಹ ಮೆಚ್ಚುಗೆ ಸಿಕ್ಕಿದಾಗ ನಿಮಗೆ ಎಷ್ಟು ಖುಷಿ ಕೊಡುತ್ತೆ ಒಬ್ಬ ಸಾಹಿತಿಯಾಗಿ? ಸೊ ಈಗ ಟಾಕ್ಸಿಕ್ ಹಾಡಂತೂ ಅದು ಒಂದು ಅದ್ಭುತವಾದಂಥ ದೃಶ್ಯಕಾವ್ಯ ಅಂತ ಹೇಳ್ಬೋದು. ಅದರಲ್ಲಿ ಬಣ್ಣಗಳಾಗಿರ್ಬೋದು, ಪ್ರತಿ ಪಾತ್ರದ ಒಂದು ಲುಕ್ ಆಗಿರ್ಬೋದು, ಎಲ್ಲವೂ ಕೂಡ ಒಂದು ಕವಿತೆ ಥರ ಇದೆ. ಅದನ್ನ ಸಿನಿಮಾ ನೋಡ್ತಾ ಬಹುಶಃ ನಮಗೆ ಮೇ ಬಿ ಒಂದು ಸತಿ ನೋಡಿದ್ರೆ ಗೊತ್ತಾಗುತ್ತೋ ಇಲ್ಲೋ, ರಿಪೀಟ್ ನೋಡಿದಾಗ ಡೀಟೇಲಿಂಗ್ ಅರ್ಥ ಆಗ್ಬೋದು ನಮಗೆ. ಸೊ ಅಷ್ಟು ಒಂದು ಪೊಯೆಟಿಕ್ ಆಗಿದೆ ವಿಜುವಲ್ಸ್ ಎಲ್ಲ. ಯಶ್ ಅವ್ರಿಗೆ ಬರೆದ್ರೆ ಮತ್ತೇನಾರು ಅವಕಾಶ ಸಿಕ್ಕರೆ ಯಾವ ರೀತಿ ಸಾಹಿತ್ಯ ಬರೋದಕ್ಕೆ ಇಷ್ಟಪಡ್ತೀರಾ? ಈಗ ಆಲ್ರೆಡಿ ಒಂದು ಹಿಟ್ ಕೊಟ್ಟಿದ್ದೀರಾ. ಸೊ ಖಂಡಿತ ಯಾವ ಥರದ್ದು ಬಂದರೂ ಡೆಫಿನೆಟ್ಲಿ ಬರೀತೀನಿ. ನನಗೆ ಮಾಸ್ ನಂಬರ್ ಇಷ್ಟ. ಸೊ ಮಾಸ್ ನಂಬರ್ ಬರೆಯೋಕ್ಕೆ ಇಷ್ಟಪಡ್ತೀನಿ. ಸೊ ಇದಾದ ನಂತರ ನಾನು ಹೇಳಿದೆ ಸಾಹಿತಿ ಕೇಳಿ ಏನು ಹೇಳಿದ್ರು ಯಶ್ ಅವರು ಅಂತ, ಹಾಡಿಗೆ ಸಿಕ್ಕ ಸಕ್ಸಸ್ ನಂತರ. ಇಲ್ಲ, ಅದಾದಮೇಲೆ ನಾನು ಮಾತಾಡೋಕ್ಕಾಗಿಲ್ಲ. ಮೇ ಬಿ ಪಾಪ ಅವರು ರಾಮಾಯಣ ಅದು ಇದು ಪ್ರಮೋಷನಲ್ಲಿ ಇರ್ತಾರೆ, ಹಾಗಾಗಿ ನಾನು ಜಾಸ್ತಿ ಏನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಿಲ್ಲ. ಪ್ರಾಬಬ್ಲಿ ಎಲ್ಲಾದರೂ ಸಿಕ್ಕರೆ ಮಾತಾಡಿಸ್ತೀನಿ.